ಗೋಸ್ಟ್ ಆಫ್ ದ ಮೌಂಟೇನ್ ಅಂತ ಇದನ್ನ ಕರೀತಾರೆ. ಯಾಕೆ ಗೊತ್ತಾ? ಆ ಹಿಮದ ಪರ್ವತಗಳಲ್ಲಿ ಇದು ಎಲ್ಲಿದೆ ಅನ್ನೋದು ಗೊತ್ತಾಗಲ್ಲ. ಅಟ್ಯಾಕ್ ಮಾಡೋ ಮುನ್ನ ಸುಳಿವು ಕೂಡ ಸಿಗಲ್ಲ. ಹಿಮ ಪರ್ವತಗಳ ನಡುವೆ ಇದು ಕೇವಲ ಒಂದು ಪ್ರಾಣಿಯಲ್ಲ, ಕಾಣದ ನೆರಳಿನಂತೆ ಬದುಕುವ ಬೇಟೆಗಾರ. ಅದಕ್ಕೆ ಅದನ್ನು ಸ್ನೋ ಲೆಪರ್ಡ್ ಅಲಿಯಾಸ್ ಗೋಸ್ಟ್ ಆಫ್ ದ ಮೌಂಟೇನ್ಸ್ ಅಂತ ಕರೀತಾರೆ. ಹೆಸರಲ್ಲಿ ಲೆಪರ್ಡ್ ಅಂತ ಇದ್ರೂ ಇವು ಚಿರತೆಯ ಫ್ಯಾಮಿಲಿಗೆ ಕ್ಲೋಸ್ ರಿಲೇಟಿವ್ ಅಲ್ಲ. ಇವು ಹುಲಿಗಳ ಫ್ಯಾಮಿಲಿಗೆ ಹತ್ತಿರ. ಹುಲಿ, ಸಿಂಹ, ಚಿರತೆಗಳಂತೆ ಇದು ಗರ್ಜಿಸಲ್ಲ. ನೋಡೋಕೆ ಡೇಂಜರಸ್ ಆಗಿದ್ರು ಕೆಲವೊಮ್ಮೆ ಮನೆಯಲ್ಲಿ ಸಾಕಿರುವ ಬೆಕ್ಕಿನಂತೆ ಇದರ ಸ್ವಭಾವ. ಚಿಕ್ಕ ಮರಿಯಾಗಿರುವಾಗ ಇದರ ಕಣ್ಣುಗಳು ಗಾಢ ನೀಲಿ ಬಣ್ಣದಲ್ಲಿರುತ್ತವೆ. ಆದರೆ ಬೆಳೆದಂತೆ ಆ ಬಣ್ಣ ನಿಧಾನವಾಗಿ ಯೆಲ್ಲೋ ಮತ್ತು ಗ್ರೀನ್ ಶೇಡ್ಗೆ ಬದಲಾಗುತ್ತೆ. ಇದರ ಬಾಲ ಮಾತ್ರ ನೆಕ್ಸ್ಟ್ ಲೆವೆಲ್. ದೇಹದ ಅರ್ಧದಷ್ಟು ಉದ್ದ ಇರುತ್ತೆ. ಮಲಗುವಾಗ ಅದನ್ನೇ ಕಂಬಳಿಯಂತೆ ಸುತ್ತಿಕೊಂಡು ತನ್ನ ದೇಹವನ್ನು ಬೆಚ್ಚಗಿಟ್ಟುಕೊಳ್ಳುತ್ತೆ. ಆದರೆ ಬೇಟೆಗೇಳಿದ್ರೆ ಫುಲ್ ಆನ್ ಟೆರರ್. ಬಲಿಷ್ಠ ಕಾಲುಗಳಿಂದ ಹಿಮಾಲಯದ ಪರ್ವತಗಳ ಮೇಲೆ ನಿರಾಯಾಸವಾಗಿ ಓಡಾಡುತ್ತೆ. ಇದು ಬೇಟೆಯಾಡೋದನ್ನ ನೋಡೋದೇ ಒಂದು ಅದ್ಭುತ. ಇಲ್ಲಿ ನೋಡಿ, ಬೇಟೆ ಮಾಡೋಕೆ ಎಲ್ಲಿಂದ ಜಂಪ್ ಮಾಡ್ತಾ ಇದೆ.